ಪ್ರಿನ್ಸಿಪಾಲ್ ಮೇಡಮ್ ಆಗಿರ್ತಕ್ಕಂಥ ಹಸೀನಾ ಬೇಗಂ ಅವರು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಈ ದಿನ ಮಕ್ಕಳ ಆರೋಗ್ಯ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೆವು. ಸೊ ಯಾವ ತರ ಚೆಕ್ಅಪ್ ಮಾಡಬೇಕು, ಮೆಡಿಕಲ್ ಮಕ್ಕಳ ಆರೋಗ್ಯವನ್ನು ನೋಡಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಸಲ್ಮಾ ಅವರಿಗೆ ಕರೆ ಕಳಿಸಿದ್ದೆ. ಅವರು ಕೂಡ ತಮ್ಮ ಸಮಯವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಡಾಕ್ಟರ್ ಸಲ್ಮಾ ಮೇಡಮ್ ಅವರು ಬೇಕಾಗಿ ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಕೊಡ್ತಾ ಇದ್ದೇವೆ. ನಾವು ದಿನ ಕೂಡ ಫ್ರೂಟ್ಸ್, ವೆಜಿಟೇಬಲ್ಸ್, ಸ್ಪ್ರೌಟ್ಸ್, ಆಮೇಲೆ ಮಕ್ಕಳು ಆಡ್ತಾನೆ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಬದಲಾವಣೆ ಮಾಡಿದ್ದೇವೆ. ನೀವು ಈ ದಿನ ಈ ಹೂವಿನ ಅಲಂಕಾರವನ್ನು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಮಕ್ಕಳು ತಮ್ಮ ಕೈಯಿಂದಲೇ ಮಾಡಿರೋದು. ಸೊ ನಿನ್ನೆ ನೀವು ಆ ವಿಡಿಯೋ ಕೂಡ ನಾನು ಹಾಕಿದ್ದೆ. ಇದರಿಂದ ಅವರು ನೀವು ಪಾಠ ಅವರಿಗೆ ಏನು ಕಲಿಸ್ತೀರಿ ಅಂತ ಹೇಳಿದ್ರೆ, ನೀವು ಕೂಡ ಲೋನ್ ಮಾಡಲಾಗಿ ಆ ಥರ ಕೆಲಸ ಮಾಡ್ತಾ ಇದ್ರೆ ಅವರು ಕೂಡ ಮೊಬೈಲ್ ನೋಡೋದನ್ನ ಬಿಡ್ತಾರೆ. ಸೊ ಈಗ ಕಾರ್ಯಕ್ರಮವನ್ನು ಸಲ್ಮಾ ಮೇಡಮ್ ಅವರ ಕಡೆಯಿಂದ 2 ವಿತರಣೆಗಳಾದ ಮೇಲೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರಿ, ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಫಸ್ಟ್ ಎಲ್ಲರೂ ಮಕ್ಕಳನ್ನ ಒಂದು ಪ್ರೀ ಸ್ಕೂಲಿಗೆ ಹಾಕಬೇಕು, ನರ್ಸರಿಗೆ ಹಾಕಬೇಕು, LKG ಹಾಕಬೇಕು, UKG ಹಾಕಬೇಕು, ಎಲ್ಲರೂ ಯೋಚನೆ ಮಾಡ್ತಾರೆ. ಬಟ್ ಯಾವಾಗಾದ್ರೂ LKG ಅಂದ್ರೇನು, ಪ್ರೀ ಸ್ಕೂಲ್ ಅಂದ್ರೇನು, ನರ್ಸರಿ ಅಂದ್ರೇನು ಒಂದ್ಸಲ ಯೋಚನೆ ಮಾಡಿದ್ದೀರಾ? ಅದರೊಳಗೆ ನೀವೇನು ಕಳಿಸ್ತೀರಲ್ಲ, ಅದರೊಳಗೆ ಅದರ ಅರ್ಥ ಇದೆ. ಆ ಅರ್ಥವನ್ನು ನಾನು ಇವತ್ತು ಹೇಳಿ ಇಷ್ಟಪಡ್ತೀನಿ. ಮಕ್ಕಳಿಗಿಂತ ನಾನು ಇವತ್ತು ಪೋಷಕರ ಮೇಲೆ ಜಾಸ್ತಿ ಗಮನ ವಹಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಇವತ್ತು ಪ್ರೀ ಸ್ಕೂಲ್, ನರ್ಸರಿ, LKG, UKG. LKG ಅಂದ್ರೆ ಲೋವರ್ ಕಿಂಡರ್ ಗಾರ್ಡನ್, UKG ಅಂದ್ರೆ ಅಪ್ಪರ್ ಕಿಂಡರ್ ಗಾರ್ಡನ್. ಕಿಂಡರ್ ಗಾರ್ಡನ್ ಅಂದ್ರೆ ಏನು ಗೊತ್ತಾ? ಒಂದು ಗಾರ್ಡನ್ ಆಫ್ ಚಿಲ್ಡ್ರನ್ಸ್. ಒಂದು ಉದ್ಯಾನವನದಲ್ಲಿ ಹೇಗೆ ಒಂದು ಗಿಡಗಳು ಎಲ್ಲ ಒಂದು ಉದ್ಯಾನವನದಲ್ಲಿ ಇರುತ್ತೆ, ಆಟ ಇರುತ್ತೆ, ಪಾಠ ಇರುತ್ತೆ, ಅವರಿಗೆ ಕಲಿಕೆ ಇರುತ್ತೆ. ಆ ತರ ಲೋವರ್ ಇವಾಗ LKG ಅಲ್ಲಿ ಏನ್ ಮಾಡ್ತೀವಿ, ಸಣ್ಣ ಮಕ್ಕಳೆಲ್ಲ ತಗೊಳ್ತೀವಿ. ನರ್ಸರಿ ಅಂದ್ರೆ ಏನು? ಒಂದು ನರ್ಸರಿ, ಗಿಡಗಳ ನರ್ಸರಿ ಹೇಗಿರುತ್ತೆ, ಅದಕ್ಕೆ ಎಷ್ಟು ಬೆಳಕಬೇಕು, ಎಷ್ಟು ಶಾಖ ಬೇಕು, ಎಷ್ಟು ನೀರ್ ಹಾಕ್ಬೇಕು, ಅದೇ ತರ ನಾವು ಇವತ್ತು ಸಣ್ಣ ಮಕ್ಕಳಿಗೆ ಈ ಪ್ರೀ ಸ್ಕೂಲ್ ಅಲ್ಲಿ ಕಲಿಸಿ ಅವರಿಗೆ ಯಾವ ತರ ನಾವು ಅವರ ಕಲಿಕೆಯನ್ನ ಇಲ್ಲಿ ಬಂದು ನಾವೆಲ್ಲ ಕಲಿಯೋದಲ್ಲ. ಫಸ್ಟಿಗೆ ಅವರಿಗೆ ಕಲಿಸೋದು ಇಲ್ಲಿ ಆಟದ ಮುಖಾಂತರ, ಪಾಠದ ಮುಖಾಂತರ, ಊಟದ ಮುಖಾಂತರ, ಬೆಳಗುವ ಮುಖಾಂತರ, ಆಮೇಲೆ ಒಬ್ರಿಗೊಬ್ರು ನೋಡಿ ಯಾವ ತರ ನಾವು ಕಲಿಬೇಕಂತ ಹೇಳಿ ನಾವು ಇಲ್ಲಿ ಕಲಿಸ್ತೀವಿ. ಮೇನ್ ಅದೇ ನರ್ಸರಿ. ನರ್ಸರಿ ಆದ್ಮೇಲೆ LKG ಬರ್ತೀವಿ. ಅಲ್ಲೇನ್ ಕಲಿತಾರೆ ಮಕ್ಕಳು? ಲೋವರ್ ಕಿಂಡರ್ ಗಾರ್ಡನ್. ಕಿಂಡರ್ ಗಾರ್ಡನ್ ಅಂದ್ರೆ ಗಾರ್ಡನ್ ಆಫ್ ಚಿಲ್ಡ್ರನ್. ಅಲ್ಲಿ ಎಲ್ಲ ತರದ ಗಿಡಗಳು, ಹೂಗಳು ಬೆಳೆಯುತ್ತೆ. ಎಲ್ಲಾನು ಸೇಮ್ ಇರಲ್ಲ. ಯಾರು ಒಬ್ರಿಗೊಬ್ರು ಮಕ್ಕಳನ್ನ ಕಂಪೇರ್ ಮಾಡಬಾರ್ದು. ಯಾವಾಗ್ಲೂ ಒಂದು ಗುಲಾಬಿ ಹೂ ತನ್ನದಾದೇ ಒಂದು ಗುಣಲಕ್ಷಣವನ್ನು ಹೊಂದಿರುತ್ತೆ, ಲಿಲಿ ಹೂವು ಅದರದ್ದೇ ಒಂದು ಗುಣಲಕ್ಷಣ ಹೊಂದಿರುತ್ತೆ, ಸಂಪಿಗೆ ಹೂ ಅದರದ್ದೇ ಒಂದು ತರ ಗುಣಲಕ್ಷಣವಾಗಿರುತ್ತೆ. ಯಾವ ಮಕ್ಕಳು ಯಾರಿಂದ ಯಾರು ಕಡಿಮೆ ಇರಲ್ಲ, ಎಲ್ಲರೂ ತನ್ನದೇ ಆದ ಒಂದು ಗುಣಲಕ್ಷಣವನ್ನು ಹೊಂದ್ಕೊಂಡಿರ್ತಾರೆ. ಅದನ್ನ ಪೇರೆಂಟ್ಸ್ ಅರ್ಥ ಮಾಡಿಸ್ಕೊಂಡು ಮಕ್ಕಳಿಗೆ ನೀವೇನು ಒನ್ ಪರಿವರ್ತನ್ ಸ್ಕೂಲಿಗೆ ಕಳಿಸಿದಿರಲ್ಲ, ಇವತ್ತು ನೀವು ಅದೇ ನೋಡ್ಬೋದು, ಎಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಮೇನ್ ಇವತ್ತು ಥೀಮ್ ಅನ್ನ ನಾನು ಹೂ ಅಂತಾನೆ ತಗೊಳ್ತೀನಿ. ಈ ಎಲ್ಲ ಲಿಟಲ್ ಸ್ಟಾರ್ಸ್ ಏನಿದ್ದಾರೆ, ಇವರು ಪ್ರತಿಯೊಂದು ಡಿಫ್ರೆಂಟ್ ಆದ ಹೂಗಳು. ಈ ಹೂಗಳನ್ನ ನಿಮ್ಮ ಮನೆಯಿಂದ ನೀವು ಇಲ್ಲಿ ಕಳಿಸಿದ್ದೀರಾ, ಒಂದು ಉನ್ನತವಾಗಿ ಬೆಳೀಲಿ ಅಂತ ಹೇಳಿ. ನೀವು ಯಾವಾಗ ಮಕ್ಕಳಲ್ಲಿ ಏನು ಈ ಪ್ರೀ ಸ್ಕೂಲ್ ಅಲ್ಲಿ ಹೇಳ್ತಿದ್ದೀನಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅವ್ರದ್ದು ಕಲಿಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೀ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅವರಿಗೆ ಕಲಿಸೋದು ಹೇಗೆ ಅವರು ತಮ್ಮನ್ನ ತಾವು ಹೊರಗಡೆ ಸಮಾಜಕ್ಕೆ ಹೇಗೆ ಒಡ್ತಾರೆ, ಒಬ್ರಿಗೊಬ್ರು ಹೇಗಿರ್ತಾರೆ. ಮನೇಲಿ ಇರೋದೇ ಬೇರೆ, ಸ್ಕೂಲಲ್ಲಿ ಬಂದಾಗ ಒಬ್ರಿಗೊಬ್ರ ಜೊತೆ ಇರೋದೇ ಬೇರೆ. ಇದೇ ತರ ನಾವು ಮಕ್ಕಳಲ್ಲಿ ಅವ್ರು ಏನ್ ಊಟ ಮಾಡ್ತಾರೆ, ಹೇಗೆ ಸ್ವಚ್ಛತೆಯನ್ನ ಕಾಪಾಡ್ಕೋತಾರೆ, ಹೇಗೆ ಒಬ್ರಿಗೊಬ್ರು ರೆಸ್ಪಾಂಡ್ ಮಾಡ್ತಾರೆ, ಇದೆಲ್ಲವನ್ನ ನಾವು ಕಲಿಬಹುದು. ಇವತ್ತು ನಾವು ಮಕ್ಕಳಿಗೆ ನಾವು ಪೋಷಕರು ಮೇನ್ ಆಗಿ ಇಂಪಾರ್ಟೆಂಟ್ ಕೊಡ್ಬೇಕಾದ ಮಕ್ಕಳಲ್ಲಿ ಅಂದ್ರೆ ಅವ್ರದ್ದು ದಿನಚರ್ಯ, ಅವ್ರದ್ದು ಆರೋಗ್ಯ, ಅವ್ರದ್ದು ನಿದ್ರೆ, ಅವ್ರದ್ದು ಪ್ರಕೃತಿ, ಆಮೇಲೆ ಮೇನ್ ಆಗಿ ಪೋಷಕರ ಕರ್ತವ್ಯ. ಮಕ್ಕಳ ಟುವರ್ಡ್ಸ್ ಪೋಷಕರು ಏನನ್ನ ಮಾಡ್ಬೇಕು ಅಂತ ಹೇಳಿ ನಾವು ಅವರಿಗೆ ಪ್ರೇಯರ್ಸ್ ಅನ್ನ ಮಾಡ್ತೀವಿ. ಸ್ಕೂಲಲ್ಲಿ ಮಾಡಿಸೋದು
ಮಾಡೋದು ಮಾಡ್ಸದೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಕ್ಕಳಿಗೆ ಸ್ಕೂಲಿಗೆ ಹೋಗೋದು ಹೇಳ್ರಿ ಅಂತ ಯಾವಾಗ್ಲೂ ಎಬ್ಬಿಸ್ಬಾರ್ದು. ಅವ್ರಿಗೆ ಯಾವಾಗ್ಲೂ ಹೇಳ್ಬೇಕು ಸ್ಕೂಲಿಗೆ ಹೋಗ್ರಿ ಅಂತ ಎಬ್ಬಿಸ್ಬಾರ್ದು. ಒಂದು ಪ್ರೀತಿಯ ಅಪ್ಪುಗೆ ಇರಬೇಕು ಪೇರೆಂಟ್ಸ್ ಅಲ್ಲಿ ಮಕ್ಕಳು ಟುವರ್ಡ್ಸ್. ಅವಾಗ ಅವ್ರಿಗೆ ಏನಾಗುತ್ತೆ, ಸ್ಕೂಲ್ ಅಂದ್ರೆ ಫಸ್ಟಿಗೆ ಅವ್ರ ತಲೆಯಲ್ಲಿ ಹಾಕ್ಬಾರ್ದು ನಾವು ಸ್ಕೂಲಿಗೆ ಹೇಳ್ರಿ ಅಂತ ಹೇಳಿ. ಅವ್ರಿಗೆ ಮೇನ್ ಏನ್ ಕಲಿಸ್ಬೇಕಂದ್ರೆ, ಇವತ್ತು ಬೆಳಗ್ಗೆ ಆಗಿದೆ, ಮುಂಜಾನೆ ನಾವು ಪ್ರಾರ್ಥನೆ ಮಾಡ್ಬೇಕು, ಊಟ ಮಾಡ್ಕೋಬೇಕು, ಆಮೇಲೆ ಸ್ಕೂಲಿಗೆ ಹೋಗಕ್ಕೆ ಪ್ರಿಪೇರ್ ಆಗ್ಬೇಕು. ಒಂದೊಂದೇ ಹೆಜ್ಜೆ, ಒಂದ್ ಸ್ಟೆಪ್ ಬೈ ಸ್ಟೆಪ್ ನಾವು ಅವರಿಗೆ ಕಲಿಕೆಯನ್ನ ಹೇಳ್ತಾ ಬರ್ಬೇಕು. ಅದಾದ್ಮೇಲೆ ಅವ್ರಿಗೆ ಊಟ ಮೇನ್ ಏನನ್ನ ನಾವು ಮಕ್ಳಿಗೆ ಕೊಡ್ಬೇಕು, ಏನನ್ನ ಮಕ್ಳಿಗೆ ಕೊಡ್ಬಾರ್ದು, ಅದು ಪೋಷಕರೇ. ನನ್ಗಿಂತ ಜಾಸ್ತಿ ನೀವೆಲ್ಲರಿಗೂ ಗೊತ್ತಿದೆ ಮಕ್ಳಿಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಅಂತ. ಬಟ್ ಸರಿಯಾಗಿ ನೀವು ಕೊಡ್ತಿರೋದು ಮಕ್ಳಿಗೆ ಸರಿಯಾಗಿ ಹೋಗ್ತಿದೇನಾ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಹೊರಗಡೆ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ. ಮೇನ್ ಆಗಿ ಒಂದೇ ಹೇಳಿ ಇಷ್ಟಪಡ್ತೀನಿ, ನಿಮ್ಮ ಮನೆಯಲ್ಲಿ ನೀವು ಏನ್ ಮಾಡಿರ್ತೀರಾ ಮಕ್ಕಳಿಗೆ ಫಸ್ಟ್ ಅದೇ ಕೊಡ್ಬೇಕು. ಆಹಾರದಲ್ಲಿ ಯಾವಾಗ್ಲೂ ಎದ್ದ ತಕ್ಷಣ ಟೀ ಆಗ್ಲಿ ಬಿಸ್ಕೆಟ್ಸ್ ಆಗ್ಲಿ ಕೊಡ್ಬಾರ್ದು. ಯಾಕಂದ್ರೆ ಅದ್ರಲ್ಲಿ ಮೇನ್ ಜಾಸ್ತಿ ಇರೋದೇನು ಕಾರ್ಬೋಹೈಡ್ರೇಟ್ ಮಕ್ಕಳಿಗೆ ಹೊಟ್ಟೆ ತುಂಬಿಸುತ್ತೆ, ಬಟ್ ಏನು ಪೌಷ್ಟಿಕಾಂಶಗಳನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಎದ್ದ ತಕ್ಷಣ ಅವ್ರಿಗೆ ಯಾವುದೇ ತರದ ಹಾಲಾಗ್ಲಿ ಅದ್ರಲ್ಲಿ ಏನಾದ್ರು ಮಿಕ್ಸ್ ಮಾಡಿ ಕೊಡೋದಾಗ್ಲಿ ಕೊಡ್ಬಾರ್ದು. ಎದ್ದ ತಕ್ಷಣ ಫಸ್ಟ್ ಮಕ್ಳಿಗೆ ಏನ್ ಕೊಡ್ಬೇಕಂದ್ರೆ, ನೀವೇನ್ ತಯಾರು ಮಾಡಿರ್ತೀರಲ್ಲ ಮನೆಯಲ್ಲಿ ನಿಮ್ಗೋಸ್ಕರ ಅಂತ ಹೇಳಿ ಟಿಫನ್ಗೆ ಅದೇ ಫಸ್ಟ್ ಕೊಡ್ಬೇಕು. ಯಾಕಂದ್ರೆ ಅವಾಗ ಅದರಿಂದ ಹೊಟ್ಟೆ ತುಂಬುತ್ತೆ. ಇಲ್ಲಾಂದ್ರೆ ನೀವು ಫಸ್ಟಿಗೆ ಅವ್ರಿಗೆ ಹಾಲು ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಹೊಟ್ಟೆ ತುಂಬಿಡುತ್ತೆ, ಅವ್ರೇನು ಮುಂದೆ ಊಟ ಮಾಡಲ್ಲ. ಇದನ್ನ ಪೋಷಕರು ಬಹಳ ಗಮನವಾಗಿ ಕೊಡ್ಬೇಕು. ಯಾಕಂದ್ರೆ ಸಣ್ಣ ಮಕ್ಕಳು ಈಗಿನ ಆಹಾರದಲ್ಲೇನೆ ನಾವು ಏನಾಗ್ತಿದೀವಿ, ಬಹಳ ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು ಅವ್ರ ಗ್ರೋತ್ ಹೇಗಿರುತ್ತೋ, ಎಷ್ಟು ಅವ್ರ ಪೋಷಕಾಂಶ ಸಿಗುತ್ತಿದೆ ಗೊತ್ತಿರಲ್ಲ. ಬಟ್ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಆಹಾರ ಪದ್ಧತಿ ಮಕ್ಕಳದ್ದು ನೀವೇ ಪ್ಲಾನ್ ಮಾಡ್ಬೇಕು, ಹೇಗ್ ಮಾಡ್ಬಾರ್ದು ಅಂತ ಹೇಳಿ. ಅದಕ್ಕೋಸ್ಕರ ಅವ್ರ ಡೈಲಿ ರೂಟೀನ್ ಪ್ರಾಪರ್ ಆಗಿ ನೀವೇನ್ ಟಿಫನ್ ಮಾಡಿರ್ತೀರಿ ಅದೇ ಮಾಡಿಸಿ, ಮಧ್ಯಾಹ್ನ ಏನ್ ಊಟ ಮಾಡಿಸಿರ್ತೀರಿ ಅದೇ ಮಾಡಿಸಿ. ಈಗ ಸ್ಕೂಲಲ್ಲೆಲ್ಲ ಸ್ಪ್ರೌಟ್ಸ್ ಕೊಡ್ತಿದ್ದಾರೆ, ಫ್ರೂಟ್ಸ್ ಕೊಡ್ತಿದ್ದಾರೆ, ವೆಜಿಟೇಬಲ್ಸ್ ಕೊಡ್ತಿದ್ದಾರೆ, ಇದೆಲ್ಲ ಅವರಿಗೆ ಸಿಗ್ತಾ ಇದೆ. ಬಟ್ ಮನೆಯಿಂದ ಏನ್ ಅವ್ರಿಗೆ ಸಿಗುತ್ತಲ್ಲ ಅದೇ ಅವ್ರ ಆರೋಗ್ಯಕ್ಕೆ ಒಂದು ಬೆಳವಣಿಗೆಗೆ ಉತ್ತಮವಾದ ಇರೋದು. ಅದಾದ್ಮೇಲೆ ನಾವು ಬರ್ತೀವಿ ಸ್ವಚ್ಛತೆ. ಮಕ್ಕಳಿಗೆ ಎದ್ದ ತಕ್ಷಣ ಅವರಿಗೆ ಇವಾಗಿಂದಾನೇ ಕಲಿಕೆ ಕೊಡೋದು, ಯಾವ ತರ ಅವರು ಬ್ರಷ್ ಮಾಡ್ಬೇಕು, ಯಾವ ತರ ತಾನು ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅದೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ರು ಓವರ್ ಪೋಷಕರು ಮಾಡ್ತಾರೆ, ಓವರ್ ಕೇರ್ ಮಾಡೋದು, ನಾವೇ ಮಾಡ್ತೀವಿ ನಾವೇ, ಹಂಗಿರಲ್ಲ. ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನ ಹೇಳ್ಕೊಡ್ಬೇಕು, ಕಲಿಕೆಗಳನ್ನ ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ಬೇಕು. ಇದು ಮೇನ್ ಇವತ್ತಿನ ಮುಖ್ಯ ಕಾರ್ಯಕ್ರಮ ಮಕ್ಕಳಿಗಿನ ಪೋಷಕರಿಗೆ. ಯಾಕಂದ್ರೆ ಇದು ಪ್ರೀ ಸ್ಕೂಲ್ ಅಲ್ಲಿ ಮಕ್ಕಳು ಹೇಗ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇರಲ್ಲ, ಪೋಷಕರು ಅವರಿಗೆ ಹೇಗ್ ಬೆಳೆಸ್ತಿದ್ದಾರೆ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ಸ್ಕೂಲಲ್ಲೆಲ್ಲ ಕಲಿಸ್ತೀವಿ, ಬಟ್ ಜಾಸ್ತಿ ಹೋಗೋದು ಯಾರಿಂದ? ತಾಯಿಯೇ ಮೊದಲ ಗುರು. ತಾಯಿ ಯಾವ ತರ ತಮ್ಮ ಮಕ್ಕಳನ್ನ ಬೆಳೆಸ್ಕೊಳ್ತಾರೆ ಅದೇ ತರ ಮಕ್ಕಳು ಬೆಳಿತಾರೆ. ಒಂದು ಗಿಡಕ್ಕೆ ನೀವೇನಾದ್ರೂ ಇವಾಗ ಇವರೆಲ್ಲ ಸಣ್ಣ ಸಸಿಗಳು, ಆ ಸಸಿಗಳಿಗೆ ನೀವೆಲ್ಲ ಜೋರಾಗಿ ಮೇಲಿಂದ ನೀರ್ ಹಾಕಿದ್ರೆ ಏನಾಗುತ್ತೆ? ಬಿದ್ದೋಗ್ಬಿಡುತ್ತೆ. ಅದಕ್ಕೆ ನರ್ಸರಿಯಲ್ಲೆಲ್ಲ ಏನ್ ಮಾಡ್ತಾರೆ, ಪ್ಲಾಂಟೇಶನ್ ನರ್ಸರಿಯೆಲ್ಲ ಏನ್ ಮಾಡ್ತಾರೆ, ಸ್ಪ್ರೇ ಮಾಡ್ತಾರೆ ಮಕ್ಕಳಿಗೆ ನೀರು, ಗಿಡಗಳಿಗೆಲ್ಲ. ಆ ತರ ನೀವು ಮಕ್ಕಳಿಗೆ ಒಳ್ಳೆ ಗುಣಗಳನ್ನ, ಒಳ್ಳೆ ಆಹಾರವನ್ನ, ಒಳ್ಳೆ ಪದ್ಧತಿಗಳನ್ನ, ಒಳ್ಳೆ ಗುಣಲಕ್ಷಣಗಳನ್ನ, ಒಬ್ಬರೊಬ್ಬರ ಜೊತೆ ಹೇಗಿರ್ಬೇಕನ್ನೋದನ್ನ ಪ್ರತಿಯೊಂದನ್ನ ಸ್ಪ್ರೇ ನೀರ್ ಹೇಗ್ ನಾವು ಸಿಂಪಡಿಸಿ ಗಿಡವನ್ನ ದೊಡ್ಡದು ಮಾಡ್ತೀವಲ್ಲ ಆ ತರ ಮಾಡ್ಬೇಕು. ಅದೆಲ್ಲ ಇರೋದು ಪೋಷಕರಲ್ಲಿ. ಇವತ್ ಮೇನ್ ನನ್ ಫೋಕಸ್ ಇರೋದೇ ಪೋಷಕರ ಮೇಲೆ. ಎಲ್ಲರ ಮಕ್ಕಳು ಬಹಳ ಮುದ್ದಾಗಿದ್ದಾರೆ, ಎಲ್ಲರೂ ಸ್ಟಾರ್ಸ್ ಇದ್ದಾರೆ, ಎಲ್ಲರದ್ದು ತನ್ನದೇ ಆದ ಒಂದೊಂದು ಗುಣಲಕ್ಷಣಗಳಿವೆ. ಇದರೊಂದಿಗೆ ನೀವು ಆ ಮಕ್ಕಳಿಗೆ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ನಿದ್ದೆ ಬಗ್ಗೆ. ಸೆಕೆಂಡ್ ಒಂದು ಬಂದು ಮೊಬೈಲ್ ಯೂಸ್. ಈ ಗ್ಯಾಜೆಟ್ಸ್ ಗಳೆಲ್ಲ ಬಂದು ಮಕ್ಕಳಿಗೆ ಹೊರಗಡೆ ಆಟ ಆಡೋದನ್ನೇ ಮರ್ತು ಬಿಡಿಸಿದ್ದಾರೆ. ಎಲ್ಲರೂ ಕುತ್ಕೊಂಡು ಸೆಡೆಂಟರಿ ಲೈಫ್ ಸ್ಟಾರ್ಟ್ ಆಗಿದೆ. ಇದನ್ನ ಮಾಡೋದಕ್ಕಿಂತ ಸ್ಕೂಲಿನ ಬಂದ ಮೇಲೆ ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡಿ. ಅವರಿಗೆ ಆಟ ಆಡಿಕ್ ಬಿಟ್ಟ ಮೇಲೆ ಪಾಠದ ಕಡೆ ಲಕ್ಷ್ಯ ಕೊಡಿ. ಪಾಠ ಆದ್ಮೇಲೆ ಪ್ರೇಯರ್ ಕಡೆ ಲಕ್ಷ್ಯ ಕೊಡಿ. ಪ್ರೇಯರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಪ್ರೇಯರ್ಸ್ ಇಂದ ನಮ್ ಮೆಡಿಟೇಷನ್ ಪವರ್ ಅವ್ರದ್ದು ಸ್ಟ್ರಾಂಗ್ ಆಗುತ್ತೆ. ನಾವು ಕುತ್ಕೊಂಡು ಅವ್ರಿಗೆ ಮೆಡಿಟೇಷನ್ ಮಾಡ್ಸೋದಲ್ಲ. ಸಣ್ಣ ಮಕ್ಳಿಗೆ ಯಾವಾಗ್ಲೂ ಯಾವುದೇ ಎಕ್ಸರ್ಸೈಸ್ ಇರಲ್ಲ. ಮೇನ್ ಇರೋದೇ ಅವ್ರಿಗೆ ಏನಂದ್ರೆ ಆಟನೇ ಅವ್ರದ್ದು ಎಕ್ಸರ್ಸೈಸ್. ಯಾರಿಗೂ ಅವ್ರಿಗೇನು ವಾಕಿಂಗ್ ಮಾಡ್ರಿ, ಎಕ್ಸರ್ಸೈಸ್ ಮಾಡ್ರಿ ಏನು ಹೇಳಂಗಿಲ್ಲ. ಮೇನ್ ಏನಿರುತ್ತಂದ್ರೆ ಅವ್ರದ್ದು ಪೂರ್ತಿ ಆಟದ ಮೇಲೆನೆ ಅವ್ರದ್ದು ಎಕ್ಸರ್ಸೈಸ್. ಅದಕ್ಕೋಸ್ಕರ ಸ್ಕೂಲ್ ಆದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ರಿ. ಆಟ ಆದ್ಮೇಲೆ ಮನೆಯಲ್ಲೇ ಮಾಡಿರೋ ತಿಂಡಿ ತಿನಿಸುಗಳನ್ನ ಕೊಡ್ರಿ. ಹೊರಗಡೆಯಿಂದ ಯಾವ್ದು ಜಂಕ್ ಫುಡ್ಸ್ ಆಗ್ಲಿ ಯಾವುದೇ ಆಗ್ಲಿ ಏನನ್ನು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನೀವ್ ನಿಮ್ ಮಕ್ಳಿಗೆ ಇವತ್ತು ಹಾಕ್ತಿರಲ್ಲ ಊಟಕ್ಕೆ, ನೀವು ಪೌಷ್ಟಿಕಾಂಶ ಅವ್ರಿಗೆ ಕೊಡ್ತಿರಲ್ಲ, ಅದೇ ನಾಳೆ ಅವರಿಗೆ ಯಾವ ತರ ಅವ್ರು ಬೆಳಿತಾರ ಅನ್ನೋದ್ರ ಮೇಲೆ ನಿರ್ಭರವಾಗಿರುತ್ತೆ. ಅದಕ್ಕೋಸ್ಕರ ಇದಾದ್ಮೇಲೆ ನಿದ್ದೆ ಮಕ್ಳಿಗೆ ಎಷ್ಟೊತ್ತು ಕೊಡ್ಬೇಕು, ಆದ್ಮೇಲೆ ಯಾವ್ಯಾವ ತರ ನಿದ್ದೆ ಪ್ಯಾಟರ್ನ್ ಇರ್ಬೇಕು, ಅವ್ರಿಗೆ ಲಘು ಮಲಗಿಸ್ಬೇಕಾ, ಲೇಟಾಗಿ ಮಲಗಿಸ್ಬೇಕಾ, ನೀವು ಪ್ರಾಪರ್ ಆಗಿ ಅವ್ರ ಜೊತೆನೆ ನೀವು ನಿಮ್ಮ ನಿದ್ದೆಯನ್ನ ನೀವು ಸೆಟ್ ಮಾಡ್ಕೋಬೇಕು.
ನೀವು ನಮ್ ಕೆಲಸ ಇದೆ ಅದು ಇದೆ ಅಂತ ಹೇಳಿ 12 o'clock ಮಲ್ಕೊಂಡು ಬೆಳಗ್ಗೆ ಅವ್ರಿಗೆ ಹೇಳ್ಲಿಕ್ಕೆ ಆಗ್ತಿರಲ್ಲ. ಸ್ಕೂಲಿಗೆ ಹೋಗ್ಬೇಕು ಹೇಳ್ರಿ, ಸ್ಕೂಲಿಗೆ ಹೇಳ್ಬೇಕು ಇಲ್ಲ. ಎಲ್ಲರೂ ತಮ್ಮ ಸ್ವಲ್ಪ ಪದ್ಧತಿಯನ್ನ ನಿಮ್ಮ ದಿನಚರ್ಯವನ್ನ ನೀವೇ ಬದಲಾಯಿಸ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಉನ್ನತವಾಗಿ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಬದಲಾವಣೆನೇ ನಿಮ್ಮ ಮಕ್ಕಳಲ್ಲಿ ಬದಲಾವಣೆ. ಮಕ್ಕಳಿಂದ ನೀವು ಬದಲಾಗ್ರಿ ಅವ್ರು ಹೇಳೋದು ತಪ್ಪು. ನಾವು ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ನಾವು ಬದಲಾಗ್ಬೇಕು ನಮ್ಮಷ್ಟಕ್ಕೆ. ನಾವು ನಮ್ಮ ದಿನಚರ್ಯವನ್ನ ನಾವು ಬದಲು ಮಾಡ್ಕೊಂಡ್ರೆ ಅವ್ರ ದಿನಚರ್ಯ ತನ್ನಿಂತಾನೆ ಸರಿ ಆಗುತ್ತೆ. ನಾವೆಲ್ಲರೂ ಏನ್ ಮಾಡ್ತೀವಿ, ಫ್ಯೂಚರ್ ಯೋಚನೆ ಮಾಡ್ತೀವಿ ಮಕ್ಕಳದು. ಇವಾಗೆಲ್ಲ ಇವ್ರು ಪ್ರೀ ನರ್ಸರಿ, LKG, UKG, ಬಟ್ ಇಲ್ಲೆಲ್ಲ ಪೇರೆಂಟ್ಸ್ ತಲೆಯಲ್ಲಿ ಇದೆ ಅವ್ರ ಫ್ಯೂಚರ್. ಮೇನ್ ಫ್ಯೂಚರ್ ಅಲ್ಲ, ಪ್ರೆಸೆಂಟ್. ನೀವು ಅವ್ರ ಪ್ರೆಸೆಂಟ್ ಏನ್ ಚೆನ್ನಾಗಿ ಮಾಡ್ತಿರಲ್ಲ ಅದೇ ನಾಳೆ ನಿಮ್ಗೆ ಅವ್ರ ಫ್ಯೂಚರ್ ಉನ್ನತವಾಗೋದು. ಅವ್ರ ಫ್ಯೂಚರ್ ಸರಿ ಆಗ್ಬೇಕಂದ್ರೆ ನೀವು ಇವತ್ತು ನಿಮ್ ಪ್ರೆಸೆಂಟ್ ಅನ್ನ ನೀವು ಮಕ್ಕಳ ಜೊತೆ ನಿಮ್ ಪ್ರೆಸೆಂಟ್ ಅನ್ನ ನೀವು ಬದಲಾಯಿಸ್ಕೋಬೇಕು. ಅವಾಗ ಹೋಗಿನೇ ಈ ಎಲ್ಲ ಮಕ್ಕಳದು ಅವ್ರದ್ದು ಫ್ಯೂಚರ್ ಚೆನ್ನಾಗಾಗುತ್ತೆ. ಆಮೇಲೆ ಇಷ್ಟು ಮಕ್ಕಳ ಬಗ್ಗೆ ಅಂತೂ ಆಯ್ತು. ಮೇನ್ ಪೋಷಕರು ಇಲ್ಲೆಲ್ಲ ತಾಯಂದಿರಿದ್ದಾರೆ. ಎಲ್ರು ತಮ್ಮ ಅದನ್ನ ಒಂದು ಟೈಮ್ ಅನ್ನ ಕೊಟ್ಟಿರ್ತೀರಾ. ಬಟ್ ಹೆಂಗ್ ಕೊಟ್ಟಿರ್ತೀರಾ ಅಂದ್ರೆ ನಿಮ್ಮ ಆರೋಗ್ಯವನ್ನ ಬಿಟ್ಟು ಎಲ್ಲರಿಗೂ ಟೈಮ್ ಕೊಟ್ಟಿರ್ತೀರಾ. ಇಲ್ಲಿರೋರು ಎಲ್ರು ಅದೇ ಕೆಲಸ ಮಾಡೋದು. ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್. ನಾನು ಒಬ್ಬ ಡಾಕ್ಟರ್ ಆಗಿ ನಾನು ಇವಾಗ ಒಬ್ಬ ಗೈನಕಾಲಜಿಸ್ಟ್ ಅಂಡರ್ ವರ್ಕ್ ಮಾಡ್ತಿದ್ದೀನಿ. ಆ ವರ್ಕ್ಗೋಸ್ಕರ ಆದ್ರೂ ನಾನು ನಿಮ್ಗೆ ಈ ಮಾತನ್ನ ಹೇಳಕ್ಕೆ ಮೇನ್ ಆಗಿ ಯೋಚನೆ ಮಾಡ್ಕೊಂಡ್ ಬಂದಿದ್ದೀನಿ. ಏನಂದ್ರೆ ಎಲ್ಲ ತಾಯಂದಿರು ತಮಗಾಗಿ ದಿನಕ್ಕೆ ಒಂದು ಅರ್ಧ ತಾಸಾದ್ರೂ ಕೊಡ್ಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿರ ಆಹಾರದೊಳಗೆ ಯಾವುದೇ ತರದ್ದು ಪೌಷ್ಟಿಕಾಂಶ ನಿಮ್ಗೆ ಸಿಗ್ತಾ ಇಲ್ಲ. ಇವಾಗ ಹೋಗಿ ಎಲ್ಲರೂ ನಿಮ್ಮ HP ಚೆಕ್ ಮಾಡಿಸ್ಕೋರಿ, ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ರಿ, ಎಷ್ಟಿರುತ್ತೆ ಎಲ್ಲರದ್ದು 10 ಒಳಗೇನೆ ಬರುತ್ತೆ. ಅದ್ ಸರಿ ಆಗ್ಬೇಕಂದ್ರೆ ನಿಮ್ಮ ಆಹಾರ ಸರಿ ಮಾಡ್ಕೋಬೇಕು. ಮಕ್ಕಳ ಜೊತೆ ನಿಮ್ಮೇಲೇನು ನೀವು ಧ್ಯಾನ ಕೊಡ್ಬೇಕು. ಯಾವಾಗ ನೀವು ನಿಮ್ಮ ಆರೋಗ್ಯ ಸರಿ ಇರುತ್ತೆ ಅವಾಗ ಹೋಗಿನೇ ಮಕ್ಕಳ ಆರೋಗ್ಯನೇ ಸರಿ ಇರೋದು. ಅದಕ್ಕೋಸ್ಕರ ಪ್ರತಿ ತಿಂಗಳು ನಿಮ್ಮ ವರ್ಷದಲ್ಲಿ ಒಂದು 2 ಸಲ ನಿಮ್ ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ಕೊಳ್ಳಿ. ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ರಿ, ವಿಟಮಿನ್ D3 ತಗೊಳ್ರಿ. ವಿಟಮಿನ್ D3 ಯಾರು ಸಣ್ಣ ಎಳೆ ಬಿಸಿಲಿಗೆ ಹೋಗ್ತೀರಾ ಇವತ್ತು ಬೆಳಗ್ಗೆ ಎತ್ಕೊಂಡು? ಯಾರು ಹೋಗಲ್ಲ. ಒಂದ್ ಮಾತು ನಾನು ಇಸ್ಮಾಯಿಲ್ ಸರ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಯೋಚನೆ ಮಾಡಿದ್ರೆ ಕೆಳಗಡೆ ಫ್ಲೋರ್ ಮೇಲ್ಗಡೆ ಫ್ಲೋರ್ನ ಕಮರ್ಷಿಯಲ್ ಮಾಡಿ ಬಹಳ ಅರ್ನ್ ಮಾಡ್ಬೋದಿತ್ತು. ಬಟ್ ಸರ್ ಸರಿಗೆ ಒಂದು ಕ್ಲಾಪ್ಸ್ ಕೊಡಿ. ಸರ್ ಇವತ್ತು ಹೆಲ್ತ್ಗೋಸ್ಕರ ನಿಜ ಹೇಳ್ತೀನಿ, ಈಗಿನ ಕಾಲದಲ್ಲಿ ಯಾರು ಯೋಚನೆ ಮಾಡಲ್ಲ. ನಾನು 10 ಸಲ ಯೋಚನೆ ಮಾಡಿರ್ತೀನಿ ಇಲ್ಲಿಂದ ಅಡ್ಡಾಡುವಾಗ ಹೋಗುವಾಗ. ಸರ್ ಜಿಮ್ ತೆಗಿದ್ರು, ಎಷ್ಟು ಜನ ಬರ್ತಾರೆ? ಯೋಚನೆ ಮಾಡ್ಬೋದಿತ್ತಲ್ಲ ಸರ್, ಯಾರು ಬರಲ್ಲ ಬಿಡು, ನಾನು ಏನಾದ್ರು ಮಾಡಿ ರೆಂಟ್ ಬರ್ಬೋದಿತ್ತ ಅಂತ. ಇಲ್ಲ, ಸರ್ ನಮ್ಮ ಕಾಲನಿಗೋಸ್ಕರ ಒಂದು ಜಿಮ್ ಓಪನ್ ಮಾಡಿದ್ದಾರೆ. ಎಷ್ಟು ಜನ ನಮ್ಗೆ ಬರ್ಲಿ, ನಾನು ಹೆಲ್ತ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ನಾನು ನಿಜ ಸರಿಗೆ ಬಹಳ ಒಂದು ಥ್ಯಾಂಕ್ ಯು. ಒಬ್ಬ ವ್ಯಕ್ತಿ ಈಗಿನ ಕಾಲದಲ್ಲಿ ದುಡ್ಡಿಂದ ಅಡ್ಡಾಡ್ತಾರೆ. ಎಲ್ರಿಗೂ ಗೊತ್ತಿದೆ, ನಾವು ಎಲ್ಲರೂ ದುಡ್ಡಿಂದನೇ ಹೋಗ್ತಿದೀವಿ. ಬಟ್ ಸರ್ ಆರೋಗ್ಯದ ಹಿಂದೆ, ಮಕ್ಕಳ ಶಿಕ್ಷಣದ ಹಿಂದೆ ತಮ್ಮ ವೈಫ್ ಮತ್ತೆ ಅವ್ರಿಬ್ರು ಕೂಡಿ ಇವತ್ತೇ ನಮ್ಮ ಕಾಲೇಜಿಗೆ ಕೊಡುಗೆ ಕೊಡ್ತಿದಾರಲ್ಲ. ನಾಳೆ ನಿಜ ಹೇಳ್ತೀನಿ ಸರ್, ಇದೊಂದು ದೊಡ್ಡ ಉನ್ನತ ಶಿಕ್ಷಣವಾಗಿ ಇನ್ಸ್ಟಿಟ್ಯೂಟ್ ಆಗಿ ಹೊರ ಹೊಮ್ಮುತ್ತೆ. LKG ಇದೆ. ಈ ಬರೋ ವರ್ಷದಿಂದ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಯೋಚನೆ ಮಾಡ್ಕೊಂಡು, ಇಲ್ಲ ಸರ್ ನಾನು ಬಹಳ ಕಡಿಮೆ ಇರ್ಬೋದು ಅನ್ಕೊಂಡು ಬಂದಿದ್ದೆ ಮಕ್ಕಳು. ಬಟ್ ಇಲ್ಲಿ ಇರೋ ಮಕ್ಕಳೆಲ್ಲ ನೋಡ್ಕೊಂಡು ನಂಗೆ ಬಹಳ ಖುಷಿ ಆಗ್ತಿದೆ. ಇಷ್ಟ ಜನ ಮಕ್ಳಿದ್ದಾರೆ ಇಲ್ಲಿ ಅಂತ ಹೇಳಿ. ನಾವು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಸರ್, ಬರೀ ಬರ್ತಿದ್ವಿ 8 to 10 ಪೀಪಲ್ಸ್ ಅಷ್ಟೇ ಬರ್ತಿದ್ರು. ಎಲ್ರಿಗೂ ಮಾರ್ನಿಂಗ್ 6 ಇಂದ ಇದೆ. ಯಾರು 6ಗೆ ಏನು ಮಾಡಲ್ಲ ಮನೆಯಲ್ಲಿ ಕೆಲಸ, ಬಟ್ ಬರ್ಬೋದಿತ್ತು. 8 ಪೀಪಲ್ಸ್ ಅಷ್ಟೇ ಇದ್ರು. 8 ಪೀಪಲ್ಸ್ ಇಂದ ಸರ್ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಎಂಡ್ ತನಕ 8 ಪೀಪಲ್ಸ್ ಇದ್ರು. ಬಟ್ ಸರ್ ಯಾವಾಗ್ಲೂ ಯೋಗ ಕ್ಲಾಸ್ ಸ್ಟಾಪ್ ಮಾಡ್ಲಿಲ್ಲ, ಕಂಟಿನ್ಯೂ ಮಾಡಿದ್ರು. ಅದ್ ನಿಜ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ನಾನು ಅವ್ರು ಕ್ಲೋಸ್ ಆದ್ಮೇಲೆ ಹೇಳಿದೆ, ಸರ್ ಮತ್ತೆ ಯಾವಾಗ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ ನೀವು ಅಂತ. ಯಾವಾಗ್ಲೂ ವೇಟ್ ಲಾಸ್ ಆಗ್ಲಿ, ನಾವು ತೆಳ್ಳಗಾಗ್ಬೇಕು, ನಾವು ದಪ್ಪ ಇದೀವಿ ಇಲ್ಲ, ಆರೋಗ್ಯವಾಗಿರೋದನ್ನ ಯೋಚನೆ ಮಾಡ್ರಿ ಎಲ್ಲಾರು. ಯಾರ್ದು ನಂದು ವೇಟ್ ಇಷ್ಟ ಆಗ್ಬೇಕು ಇಷ್ಟ ಕಡಿಮೆ ಆಗ್ಬೇಕು ಅಲ್ಲ. ಒಂದ್ ದಿನಕ್ಕೆ ನಿಮ್ಮಷ್ಟಿಗೆ ನಿಮ್ಗೆ ಅರ್ಧ ತಾಸು ಕೊಟ್ರಿ. ನಿಮ್ಮ ವೇಟ್ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಒಳ್ಳೆ ಆಹಾರ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ರಿ, ಒಳ್ಳೆ ಗಾಳಿ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ರಿ, ಒಳ್ಳೆ ವ್ಯಾಯಾಮದ ಬಗ್ಗೆ ಯೋಚನೆ ಮಾಡ್ರಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಇದು ನಮ್ ಸರ್ ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನ ಇಷ್ಟು ಚೆನ್ನಾಗಿ, ಅವ್ರು ಒಬ್ಬರೇ ಇರ್ಲಿ ಸರಿಗೆ ಎಷ್ಟು ಜನ ಇದ್ದಾರೆ ಇಂಪಾರ್ಟೆಂಟ್ ಅಲ್ಲ, ಸರಿಗೆ ಅವ್ರು ಏನ್ ಕಾರ್ಯ ಮಾಡ್ತಿದಾರೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವತ್ತು 1ರಿಂದ ಎಷ್ಟು ಚೆನ್ನಾಗಿದ್ದಾರೆ. ಈ ಎಲ್ಲ ಗಾರ್ಡನ್ ಇದೆಲ್ಲ ಇವತ್ತು ಇದೆಲ್ಲ ನೋಡಿ ನಿಜವಾದ ಕಿಂಡರ್ ಗಾರ್ಡನ್ ಅಂದ್ರೆ ಇದು ಗಾರ್ಡನ್ ಆಫ್ ಚಿಲ್ಡ್ರನ್ಸ್. ಇದು ಅದಕ್ಕೋಸ್ಕರ ಸರಿಗೆ ಒಂದು ಬಿಗ್ ನಾನು ಕ್ಲಾಪ್ಸ್ಕೊಳ್ಳಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಸರ್,
ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಿಂದೆ ಒಬ್ಬ ಮಹಿಳೆ ಕೈ ಇರುತ್ತಂತೆ, ಅದೇ ಅವ್ರ ವೈಫ್ ಹಸೀನಾ. ಅವರು ಪ್ರತಿಯೊಂದರಲ್ಲೂ ಸರ್ ಹಿಂದೆ ಹೀಗೆ ಇರ್ತಾರಂದ್ರೆ ಮೇನ್ ಫೋಕಸ್ ಹಾಕೋದು ಯಾವಾಗ್ಲೂ ಮೇನ್ ನಾನೇ, ಬಟ್ ಅವ್ರ ಹಿಂದೆ ಇರೋದು ಬಹಳ ಸಪೋರ್ಟ್ ಇರುತ್ತೆ. ಯಾವಾಗ್ಲೂ ಹೀರೋ ಮಿಂಚ್ ಆಗ್ತಾನೆ, ಬಟ್ ಡೈರೆಕ್ಟರ್ ಏನೋ ಅವ್ನು ಕಳ್ಸ್ಕೊಟ್ಟಿರ್ತಾನೆ ಅಂತ ಯಾರು ನೋಡಿರಲ್ಲ. ಅವ್ನು ಬಿಕಾಸ್ ಆಫ್ ಡೈರೆಕ್ಟರೇ ಇರೋದು ಹೀರೋ. ಅದಕ್ಕೋಸ್ಕರ ಸರ್ಗೆ ಮ್ಯಾಮ್ಗೆ ನಾನು ಬಹಳ ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ನನ್ಗೆ ಏನ್ ಇವತ್ತು ಅವ್ರು ನನ್ಗಿದು ಇದೊಂದೊಂದು ಬಿಗ್ ಅಪರ್ಚುನಿಟಿ. ನಂಗೇನ್ ಸರ್ ಇಲ್ಲಿ ಕರೆದ್ರಲ್ಲ, ನಂಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಈ ಮಕ್ಳ ಜೊತೆ ಪೇರೆಂಟ್ಸ್ ಜೊತೆ ನಾನು ಏನಾದ್ರು ಶೇರ್ ಮಾಡ್ಕೋಬೋದಲ್ಲ, ಹಂಚ್ಕೋಬೋದಂತ ಹೇಳಿ ಅದಕ್ಕೋಸ್ಕರ ನಾನು ಎಲ್ರಿಗೂ ಬೇಡ್ಕೊಳ್ಳೋದಿಷ್ಟೇ, ಆರೋಗ್ಯ ಮುಖ್ಯವಾಗಿ ಜಾಸ್ತಿ ಯೋಚನೆ ಮಾಡ್ಬೇಡಿ. ಸ್ಟ್ರೆಸ್ ಲೈಫ್ ಎಲ್ರಿಗೂ ಇದ್ದೇ ಇರೋದು, ಚಿಂತೆ ಅನ್ನೋದು ಎಲ್ಲರಿಗೂ ಇದೆ, ಎಲ್ಲರ ಲೈಫಲ್ಲಿ ಇದೆ. ಚಿಂತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ ಅಂತ ಹೇಳ್ತಾರೆ, ಗೊತ್ತಾ? ಚಿಂತೆ ಮಾಡ್ತಾ ಮಾಡ್ತಾ ವ್ಯಕ್ತಿ ಚಿಂತೆ ತನಕ ಹೋಗ್ತಾನಂತೆ. ಅದಕ್ಕೆ ಚಿಂತೆ ಮಾಡೋದ್ರಿಂದ ಏನಿಲ್ಲ, ಆ ಚಿಂತೆನ ನೀವು ಹೇಗೆ ಓವರ್ಕಮ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಚಿಂತೆ ಎಲ್ಲರ ಲೈಫಲ್ಲೂ ಇದೆ, ಅದು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮೆಡಿಟೇಷನ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ. ತಮ್ಮ ಎಷ್ಟೇ ಚಿಂತೆ ಇದ್ರೆ ನಿಮ್ಮ ಮಕ್ಕಳ ಮೇಲೆ ಅದು ನೀವು ವರ್ಕ್ ಮಾಡ್ಲಿಕ್ಕೆ, ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು, ಅವ್ರ ಟೈಮಿಂಗ್ ಕೊಟ್ರೆ ಆ ಚಿಂತೆ ಎಲ್ಲ ದೂರ ಆಗುತ್ತೆ. ಅದಕ್ಕೋಸ್ಕರ ಆರೋಗ್ಯ, ಸ್ವಚ್ಛತೆ, ಚಿಂತೆ ಇದ್ರೆ ಇವೆಲ್ಲಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಾವೇನ್ ನಮ್ ಡೈಲಿ ರೂಟೀನ್, ನಾವು ದಿನಚರ್ಯ ಅಂತ ಹೇಳ್ತೀವಿ, ಅದನ್ನ ನಾವು ಸರಿ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಜೀವನವನ್ನ ನಾವು ಕಾಡ್ಕೋಬಂತ ಹೇಳ್ತೀನಿ. ಇಷ್ಟೇ. ಇವತ್ತು ಆನ್ಯುವಲ್ ಡೇ ಇದೆ, ಎಲ್ರು ಬಹಳ ಚೆನ್ನಾಗಿ ಕಾಣ್ತಿದ್ರ. ಮಕ್ಕಳಂತೂ ಬಹಳ ಒಳ್ಳೆ ರೀತಿಯಲ್ಲಿ ಡ್ರೆಸ್ ಅಪ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರದ್ದು ಕಾರ್ಯಕ್ರಮವನ್ನು ನಾವು ಮುಂದುವರ್ಸೋಣ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಥ್ಯಾಂಕ್ ಯು, ನಂಗೆ ಇದೊಂದು ಫಂಕ್ಷನ್ ಪಾರ್ಟ್ ಆಗಿ ತಗೊಂಡಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಭಾಳ ಚೆನ್ನಾಗಿ ಮಾತಾಡಿದ್ದೀರಾ. ಮುಖ್ಯವಾಗಿ ಈ ಪೋಷಕರ ಆರೋಗ್ಯದ ಬಗ್ಗೆ ಹಾಗೂ ಮಕ್ಕಳ ನೋಡಿಕೊಳ್ಳುವ ರೀತಿಯ ಬಗ್ಗೆ ತುಂಬ ಅರ್ಥಗರ್ಭಿತವಾಗಿ ಮಾತಾಡಿದ್ದೀರಾ. ಧನ್ಯವಾದಗಳು. ನೀವು ಬಂದು ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ಪಾಲಕರಿಗೆ ಹಾಗೂ ಮಕ್ಕಳಿಗೆ ಗೈಡ್ಲೈನ್ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.